ಧರ್ಮಸ್ಥಳ ಮುಜರಾಯಿ ವ್ಯಾಪ್ತಿಗೆ ಸೇರಿಸಿಕೊಳ್ಳೋ ವಿಚಾರ ಇಲ್ಲ. ಧರ್ಮಸ್ಥಳ ದೇವಸ್ಥಾನ ಮುಜರಾಯಿ ಸೇರ್ಪಡೆ ಚರ್ಚೆಯೇ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ದೇವಸ್ಥಾನದ ಹುಂಡಿ ಲೆಕ್ಕ ಕೇಳಿದ ಪ್ರಗತಿಪರರು ನಮ್ಮ ಇಲಾಖೆ ವ್ಯಾಪ್ತಿಗೆ ಧರ್ಮಸ್ಥಳ ದೇವಾಲಯ ಬರೋದಿಲ್ಲ, ಹೀಗಾಗಿ ಹುಂಡಿ ಹಣದ ಬಗ್ಗೆಯೂ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಭಾರಿ ಸುದ್ದಿಯಲ್ಲಿರುವಂತಹ ಧರ್ಮಸ್ಥಳ ಇದೀಗ ಹುಂಡಿ ದುಡ್ಡಿನ ಲೆಕ್ಕವನ್ನು ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸುದ್ದಿ ಆಗ್ತಾ ಇದೆ. ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಧರ್ಮಸ್ಥಳದ ಹುಂಡಿ ದುಡ್ಡಿನ ಲೆಕ್ಕವನ್ನು ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರುವಂಥದ್ದು. ಹಾಗಿದ್ರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಾಗಲೇ ನಿಮಗೆ ಪ್ರಗತಿಪರ ಸಂಘಟನೆಯವರು ಒಂದಷ್ಟು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಹುಂಡಿ ಲೆಕ್ಕವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. 35,565 ದೇವಸ್ಥಾನಗಳು ಮುಜರಾಯಿ ವ್ಯಾಪ್ತಿಗೆ ಬರುತ್ತೆ. ಅದರಲ್ಲಿ ಎ ಗ್ರೇಡು 205, ಬಿ ಗ್ರೇಡು 193, ಸಿ ಗ್ರೇಡು ಉಳಿದಿರ್ತಕ್ಕಂಥದ್ದು. ಅಷ್ಟು ಮಾತ್ರ ನಮ್ಮ ವ್ಯಾಪ್ತಿಗೆ. ಅಲ್ಲಿ ಏನೇ ಆಗು ಹೋಗುಗಳಿದ್ರು ಕೂಡ ಮುಜರಾಯಿ ಇಲಾಖೆ, ನಮ್ಮ ಮುಜರಾಯಿ ಕಮಿಷನರ್ ಇದ್ದಾರೆ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ನಮ್ಮ ಧಾರ್ಮಿಕ ಪರಿಷತ್ ಇದೆ. ನಮ್ಮ ವ್ಯಾಪ್ತಿ ಇಷ್ಟೇ. ಇನ್ನು ನಮ್ಮ ರಾಜ್ಯದಲ್ಲಿ 1,50,000 ದೇವಸ್ಥಾನಗಳಿದೆ. ಆ 1,50,000 ಖಾಸಗಿ ದೇವಸ್ಥಾನಗಳಲ್ಲಿ ಧರ್ಮಸ್ಥಳ ದೇವಸ್ಥಾನ ಕೂಡ ಒಂದು. ಅದರಿಂದ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದ್ದರಿಂದ ನಾವು ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ. ಒಂದು ವೇಳೆ ಈಗ ಅವರು ನಿಮ್ಮ ಗಮನಕ್ಕೆ ಏನಾದರೂ ತಂದರೆ? ನಮ್ಮ ಗಮನಕ್ಕೆ ಯಾರೂ ತಂದಿಲ್ಲಮ್ಮ. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅಥವಾ ಇದನ್ನು ಮುಜರಾಯಿ ಸುಪರ್ದಿಗೆ ತಗೋಬೇಕು ಅನ್ನುವಂಥದ್ದು ಏನಾದರೂ ಚರ್ಚೆ ಏನಾದರೂ ಆಗ್ತಿದೆಯಾ? ಆಮೇಲೆ ನಮ್ಮ ದೇವಸ್ಥಾನಗಳನ್ನು 35,000 ದೇವಸ್ಥಾನ ಇದೆ. ಆ ದೇವಸ್ಥಾನಗಳನ್ನು ನೋಡ್ಕೊಳ್ಳೋಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಅದರಿಂದ ಯಾವ ದೇವಸ್ಥಾನಗಳನ್ನು ಕೂಡ ನಾವು ಮುಜರಾಯಿ ವ್ಯಾಪ್ತಿಗೆ ಸೇರಿಸ್ಕೊಳ್ಳೋ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ಈಗಾಗಲೇ ಧರ್ಮಸ್ಥಳ ವಿಚಾರದಲ್ಲಿ ಒಂದಷ್ಟು ಸುದ್ದಿಗಳು ಆಗ್ತಾನೆ ಇದೆ. ಅದ್ರ ಮಧ್ಯೆ ಇಂಥದ್ದು ಏನಾದರೂ ನಿಮಗೆ ಅಂದರೆ ಪ್ರಗತಿಪರ ಸಂಘಟನೆಗಳು ಬಿಟ್ಟು ಬೇರೆ ಏನಾದರೂ ಯಾರಾದರೂ ಬಂದು ಹೇಳಿದ್ರಾ, ಇಂಥದ್ದು ಏನಾದರೂ ತಗೋಬೋದಾ, ಅಥವಾ ಈ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರಾ, ಹೇಗೆ? ಈ ವಿಚಾರದಲ್ಲಿ ಯಾರೂ ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಆದರೆ ಒಂದು ತಿಂಗಳಿಂದ ವಿದ್ಯಮಾನ ನಡೀತಾ ಇದೆಯಲ್ಲ, ಅದನ್ನು ನಾನು ಕೂಡ ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮುನಿಯ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.